ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ, ಸತ್ಯಣ್ಣ ಅಜಿತ್ ಭೂಮಿನ ಕೊನೆಗೂ ಒಂದು ಮಾಡುವಂಥ ಪ್ರಯತ್ನದಲ್ಲಿ ಸಕ್ಸಸ್ ಆದ್ರೆ ಭೂಮಿನೇ ನಿಜವಾಗ್ಲೂ ಶಾರದಮ್ಮನ ಮಗಳು ಅಂತ ನಮ್ಮ ಭಾಗ್ಯಮ್ಮಗೆ ಗೊತ್ತಾಯ್ತಾ? ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಂಚಿಕೆ ಆರಂಭದಲ್ಲಿ ಊಟ ಮಾಡ್ತಾ ಇರ್ತಾರೆ. ಊಟ ಮಾಡಬೇಕಾದ್ರೆ ಭೂಮಿನೂ ಪಕ್ಕದಲ್ಲೇ ಕೂರಿಸ್ಕೋತಾರೆ. ಭೂಮಿ ತಿನ್ನೋದು ಮತ್ತು ಭಾಗ್ಯಮ್ಮ ತಿನ್ನೋದು ಎಲ್ಲ ಸೇಮ್ ಟು ಸೇಮ್ ಇರುತ್ತೆ. ಅದನ್ನು ಭಾಗ್ಯಮ್ಮ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾರೆ. ಇದು ಭಾಗ್ಯಮ್ಮ ಅನ್ಕೋತಾರೆ, ಶಾರದಾ ಮಗಳೇ ಭೂಮಿನ ಅನ್ನೋದು ಭಾಗ್ಯಮ್ಮನಿಗೆ ಫುಲ್ ಡೌಟ್ ಹೊಡೆಯುತ್ತೆ. ಯಾಕಂದರೆ ಫೋಟೋ ಬೇರೆ ನೋಡಬೇಕು. ಯಾಕಂದರೆ ಚಿಕ್ಕ ಮನಶ್ವಿನಿ ಮತ್ತು ಶಾರದಮ್ಮನವರು ಫೋಟೋ ಕೂಡ ತೊಗೊಂಡಿದ್ದಾರೆ. ಆ ಫೋಟೋ ಏನಾದರೂ ಭಾಗ್ಯಮ್ಮ ನೋಡಿಬಿಟ್ರೆ ನಿಜವಾಗ್ಲೂ ಭೂಮಿನೇ ಮನಶ್ವಿನಿ, ಶಾರದಾ ಮತ್ತು ಶ್ರವಣ್ ಮಗಳು ಅನ್ನೋ ಸತ್ಯ ಗೊತ್ತಾಗುತ್ತೆ. ಸೊ ಪಕ್ಕದಲ್ಲೇ ಕೂತ್ಕೊಂಡು ಊಟ ಮಾಡುವಂತಾರೆ. ಇಲ್ಲ, ನಿಮ್ಮದೆಲ್ಲ ಊಟ ಆಗಲಿ, ನಾನು ಆಮೇಲೆ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ಕೇಳೋದಿಲ್ಲ ಸಂಗೀತಮ್ಮನವರು. ಸೊ ಅಜಿತ್ ಕೂಡ ಪ್ರೀತಿಯಿಂದ ಕುಂತ್ಕೊ ಅಂತ ಹೇಳ್ತಾನೆ. ಹಾಗಾಗಿ ಕೂತ್ಕೋತಾರೆ. ಊಟ ಎಲ್ಲ ಮುಗಿದಾದ್ಮೇಲೆ ನಮ್ಮ ಸತ್ಯಣ್ಣ ರೂಮಿಗೆ ಕರ್ಕೊಂಡು ಹೋಗ್ತಾನೆ. ಇಬ್ಬರು ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ಕೂತ್ಕೊಂಡಿರ್ತಾರೆ. ಸೊ ಕೂತ್ಕೊಂಡಾಗ ಸತ್ಯಣ್ಣ ಸರಿಯಾಗಿ ಬೈತಾ ಇರ್ತಾರೆ. ಯಾರಿಗೆ? ಭೂಮಿಗೆ ಮತ್ತು ಅಜಿತ್ಗೆ. ಅಲ್ಲ, ಏನಾಗಿದೆ ನಿಮಗೆ? ಏನಾಗಿದೆ? ನೀನು ಟ್ರೈನಿಂಗ್ ಸೆಂಟ್ರಿಗೆ ಬಂದರೆ ನನ್ನ ಮುಖ ನೋಡಬೇಡ, ಗುಡ್ ಬೈ ಅಂತ ಹೇಳಿ ಕಳಿಸ್ತೀಯಾ? ನೀನು ನೋಡಿದ್ರೆ ನೀನು ಬೆಲ್ ಬಂದಾಗ ನೀನು ಒಂಥರ ಮಾತಾಡ್ತಿದ್ಯಾ. ಟೋಟಲಿ ನನಗೆ ತಲೆ ಕೆಟ್ಟೋಗಿದೆ ನಿಮ್ಮಿಬ್ಬರ ಕಾಲಾಗ. ಅದು ಎಷ್ಟು ಅಂತ ಬುದ್ಧಿ ಹೇಳಿ ನಾನು ಅಂದಾಗ, ಅಲ್ಲ ಈಗೇನಪ್ಪ ಅಂತ ಏನೋ ಹೇಳೋಕೆ ಹೋಗ್ತಾರೆ ಅಜಿತ್ ಅವರು. ಸಾಹೇಬ್ರೆ, ನೀವು ಸುಮ್ಮನೆ ಕೂತ್ಕೊಂಡ್ಬಿಡಿ. ನೋಡು ಎಷ್ಟು ಜಲ್ದಿ ವಹಿಸ್ಕೊಂಡು ಬಂದುಬಿಟ್ಟೆ ನೋಡು. ನೀನಿಗೇನಾದರೂ ಅಂದ್ರೆ ಅವ್ನು ವಹಿಸ್ಕೊಂಬರೋದು, ಅವ್ನಿಗೇನಾದ್ರೆ ನೀನು ವಹಿಸ್ಕೊಂಬರೋದು. ಒಟ್ಟಿನಲ್ಲಿ ವಹಿಸ್ಕೊಂಬರ್ತೀರಾ. ಇಬ್ಬರು ಮಧ್ಯೆ ಪರಸ್ಪರ ಪ್ರೀತಿ ಇದೆ. ಅದನ್ನು ಹೇಳ್ಕೊಳಕ್ಕೆ ಮಾತ್ರ ಆಗ್ತಾ ಇಲ್ಲ ಅಲ್ವಾ ನಿಮಗೆ? ನಿಮ್ಮಮ್ಮನಿಗೋಸ್ಕರ ಅಂತ ನೀನು ಸ್ಯಾಕ್ರಿಫೈಸ್ ಮಾಡೋದು, ನಿಮ್ಮಮ್ಮನಿಗೋಸ್ಕರ ಅಂತ ನೀನು ಸ್ಯಾಕ್ರಿಫೈಸ್ ಮಾಡೋದು. 1 ವರ್ಷದಿಂದ ಹೀಗೆ ಮಾಡ್ತಾ ಇದ್ರ. 1 ವರ್ಷಕ್ಕೂ ಮೊದಲು ಹೇಗಿದ್ರಿ ನೀವಿಬ್ಬರು? ಮದುವೆ ಆಗಬೇಕಾದ್ರೆ ನಿಮ್ಮಿಬ್ಬರು ಮುಖದಲ್ಲಿ ನಗುವಿತ್ತ, ನಿಮ್ಮಿಬ್ಬರು ಮಧ್ಯೆ ಬಾಂಧವ್ಯ ಇತ್ತ, ಭಾವನೆಗಳಿದ್ವಾ? ಈಗ ನೀವು ಮುಂಚಿನ ಥರ ಇದ್ದೀರಾ? ನೀವು ನಿಜವಾಗ್ಲೂ ನೀವು ಪ್ರೀತಿಸ್ತಿದ್ದೀರಾ ತಾನೆ? ಅದನ್ನು ಯಾಕೆ ನಿಮ್ಮ ಮುಂದುವರ್ಸ್ಕೊಂಡು ಆಗ್ತಾ ಇಲ್ಲ? ಅಮ್ಮನಿಗೋಸ್ಕರ, ಅಪ್ಪನಿಗೋಸ್ಕರ, ಅವ್ರಿಗೋಸ್ಕರ ಅನ್ನೋಕ್ಕಿಂತ ನೋಡು, ದೇವರೇ ನಿಮ್ಮನ್ನು ಬೆಳೆಸಿದಿರೋ ಬಂಧ ಇದು. ಇವರು ಅಮ್ಮಗಳು ಬರೀ ನೆಪ ಮಾತ್ರ. ಅವರು ಅನ್ಕೊಂಡು ಕಾಲಹರಣ ಮಾಡ್ತಾ ಇದ್ದಾರೆ. ನೀವು ಯಾಕೆ? ಕಾಂಟ್ರಾಕ್ಟ್ ಪೇಪರು ಆ ಕಾಂಟ್ರಾಕ್ಟ್ ಪೇಪರನ್ನ ಹರಿದು ಬಿಸಾಕ್ಬಿಡಿ. ಇಬ್ಬರು ಗಂಡ ಹೆಂಡತಿ ಒಟ್ಟಿಗೆ ಜೀವನ ಮಾಡಿ. ಅರ್ಥ ಆಗ್ತಿಲ್ವಾ? ನಿಜವಾದ ಗಂಡ ಹೆಂಡತಿ ಥರ ಬಾಳಿ ಅಂತ ಹೇಳ್ಬಿಟ್ಟು ಬೈತಾರೆ. ಸೊ ಬೈದಾಗ ಈ ಕಡೆ ಈ ಅಂಜು ಮತ್ತು ದೇವಯಾನಿ ಇಬ್ಬರು ಕೂಡ ಪ್ಲ್ಯಾನ್ ಮಾಡ್ತಿರ್ತಾರೆ. ಅಲ್ಲಿಗೆ ಈ ಅಪೇಕ್ಷೆ ಬೇರೆ ಬರ್ತಾಳೆ. ಅಪೇಕ್ಷೆ, ಏನು ಹೇಳ್ತಿದ್ಯಾ ನೀನು? ಹೌದು ಅತ್ತೆ, ನಾನು ಹೋದಾಗ ದೇವಸ್ಥಾನಕ್ಕೆ ಹೋದಾಗ ಅವರಿಬ್ಬರು ಅಪ್ಕೊಂಡು ಮಾತಾಡ್ತಾ ಇದ್ರು ಅತ್ತೆ ಅಂದಾಗ, ಅಲ್ಲ ಮಾಮ್, ಏನು ನಡೀತಾ ಇದೆ ಇಲ್ಲಿ? ಅಲ್ಲ, ನೀವು ನೋಡಿದ್ರೆ 1 ಮಂತಲ್ಲಿ ಅವಳು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ಲು ಅಂತ ಹೇಳಿದ್ವಿ. ಅಪ್ಪು ನೋಡಿದ್ರೆ ದೇವಸ್ಥಾನದಲ್ಲೇ ಅಪ್ಕೊಂಡಿದ್ರು ಅಂತ ಹೇಳ್ತಾಳೆ. ಮಾಮ್, ನನಗೇನು ಅರ್ಥ ಆಗ್ತಿಲ್ಲ ಅಂದಾಗ, ಅತ್ತೆ ಏನು ಹೇಳ್ತಿದ್ರೆ? ಹಾಗಾದ್ರೆ ಅವ್ರು ನಿಜವಾದ ಗಂಡ ಹೆಂಡತಿ ಅಲ್ವಾ? ಅವರಿಬ್ಬರು ಕಾಂಟ್ರಾಕ್ಟ್ ಮದುವೆನಾ ಅಂತ ಈ ಅಂಜು ಕೇಳ್ತಾಳೆ. ಹೌದು ಅಂಜು, ಅದು ಅವಳ ಬಾಯಿಂದ ಅವಳೇ ಹೇಳಿರೋದು. 1 ತಿಂಗಳಾದಮೇಲೆ ಟ್ರೈನಿಂಗ್ ಮುಗಿಸ್ಕೊಂಡು ನಾ ಈ ಮನೆಗೆ ಬರೋದೇ ಇಲ್ಲ ಅಂತ ನನ್ನ ಹತ್ರನೇ ಹೇಳ್ತಾಳೆ. ಆದರೆ ಇಲ್ಲಿ ಏನೋ ನಡೀತಿದೆ, ಏನು ಅಂತ ಅರ್ಥ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ತಲೆ ಕಟ್ಸ್ಕೊತಾ ಇರ್ತಾರೆ. ಆಮೇಲೆ ಈ ಅಪ್ಪು ಇದ್ದವಳು, ಅತ್ತೆ ನಾನು ಹೋಗಬೇಕು ಅತ್ತೆ, ನನ್ನ ಗಂಡ ನನಗೋಸ್ಕರ ಕಾಯ್ತಾ ಇರ್ತಾರೆ, ನೀವು ಕರೆದ್ರಿ ಅಂದ್ಬಿಟ್ಟು ಎದ್ನೋ ಬಿದ್ನೋ ಅಂತ ಓಡಿ ಬಂದೆ ಅಂದಾಗ, ಸರಿ ಅಪ್ಪು, ಹುಷಾರಾಗಿ ಹೋಗ್ಬಾ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ಅತ್ತೆ, ನಿಮ್ಗೆ ಏನೇ ಸಹಾಯ ಬಿದ್ದರೂ, ಯಾವಾಗ ಸಹಾಯ ಬೇಕಿದ್ರು ನನ್ನ ಕೇಳಿ. ಅಂಜು, ನೀನು ನನ್ನ ಮಣ್ಣ ಹೆಂಡತಿ ಅಂತ ಕೇಳ್ತಾ ಇಲ್ಲ, ಸೊ ನೀನು ನನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿ ಇಬ್ಬರು ಮಾತಾಡ್ಕೋತಾರೆ. ಸರಿ ಕಣೋ, ಹುಷಾರಾಗಿ ಹೋಗು ಅಂತ ಆಕೆ ಹೇಳಿ ಕಳಿಸ್ತಾರೆ. ಆಕೆ ಹೋಗ್ತಾಳ ಅಪ್ಪು. ಸೊ ಈ ಕಡೆ ಇವರಿಬ್ಬರು, ಮಮ್ ಏನು ನಡೀತಿದೆ ಇದು? ಒಂದು ಅರ್ಥ ಆಗ್ತಿಲ್ವಲ್ಲ ಅಂತ ಹೇಳಿದಾಗ ಅಪ್ಪು ಕೂಡ ಒಂದು ಮಾತು ಅಂತಾಳೆ. ಮುಂದೆ ನೋಡಿದ್ರೆ ನೀನು ಅಕ್ಕ ಅಂತೀಯ, ಹಿಂದೆ ನೋಡಿದ್ರೆ ಮಗಳೇ ಅಂತೀಯ ಆತೆ, ಇಲ್ಲಿ ನೋಡಿದ್ರೆ ನಾಗವಲ್ಲಿ ಥರ ಸ್ಕೆಚ್ ಆಗ್ತಿದ್ದೀರಲ್ಲ ಅಂತ ಈ ಒಂದು ವರ್ಡ್ ಕೂಡ ಹೇಳ್ತಾಳೆ ಅಪ್ಪು. ಸೊ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಪ್ಲ್ಯಾನ್ ಮೇಲೆ ಪ್ಲ್ಯಾನ್ ಆಗ್ತಾರೆ. ಈಗ ಭಾಗ್ಯಮ್ಮನ ವಿಷಯಕ್ಕೆ ಬಂದಾಗ, ಭಾಗ್ಯಮ್ಮ ಏನಪ್ಪ ಅಂತಂದರೆ, ಇವರು ಭಾವಗಳನ್ನು ಏನಪ್ಪ ಅಂತಂದರೆ ನೋಡಿದಾಗ ತಾಯಿ ಮಗಳು ಅಂತಲೇ ಅನ್ನಿಸ್ತಾರೆ. ನಿಜವಾಗ್ಲೂ ಭಾಗ್ಯಮ್ಮ ಭೂಮಿ ಮತ್ತು ಶಾರದನ ಒಂದು ಚೈಲ್ಡ್ಹುಡ್ ಫೋಟೋನ ನೋಡಿದ್ರೆ, ಶಾರದಾ ಜೊತೆ ಇರ್ತಕ್ಕಂಥ ಭೂಮಿ ಫೋಟೋನ, ಅವರೇ ಶಾರದನ ಮಗಳೇ ಭೂಮಿ ಅಂತ ಭಾಗ್ಯಮ್ಮನಿಗೆ ಖಂಡಿತ ಗೊತ್ತಾಯ್ತಾ? ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಗೊತ್ತಾದರೆ ತುಂಬ ಖುಷಿ ಆಗುತ್ತೆ. ಸೊ ಭಾಗ್ಯಮ್ಮನಿಗೆ ಅರ್ಥ ಆಗಬೇಕು ಮೊದಲು, ಭೂಮಿನೇ ಶ್ರವಣ್ ಸಾಹೇಬರು ಮತ್ತು ಶಾರದಮ್ಮನ ಮಗಳು ಅಂತ ಗೊತ್ತಾದರೆ ಬಹಳ ಖುಷಿ ಆಗುತ್ತಲ್ವ? ಏನಾಗುತ್ತೆ ಅಂತ ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಮನೆ ಹೊಡೆಯುವಂಥ ಕೆಲಸ ಅಂಜು ಮಾಡ್ತಾಳೆ. ಅದೇನು ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್.